ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನೊಂದು 5ನೇ ಪ್ರಶ್ನೆನ ನಾನು ತೊಗೊಳ್ತಾ ಇದ್ದೀನಿ. 0.25 ಡಿವೈಡೆಡ್ ಬೈ 0.5, 0.25 ಬೈ 0.5 ತೊಗೋಬೇಕು. ಈಗ ನೋಡಿ, ಇಲ್ಲಿ 0 0 ಈಕ್ವಲೆಂಟ್ 2ಗೆ 5 ಈಕ್ವಲೆಂಟ್ ಇದೆ. 5 ಕೆಳಗೆ ಏನಿಲ್ಲ, 0 ಕಟ್ಕೊಂಡು ನಾವು ಈಕ್ವಲ್ ಮಾಡ್ಕೋಬೇಕು. ಸೊ ಈ 0 ಪಾಯಿಂಟ್ ಕ್ಯಾನ್ಸಲ್ ಆದರೆ ನಮಗೆ 25/50 ಉಳೀತು. 25 1 25 2 50. ಸೊ ಆನ್ಸರ್ ಬಂದ್ಬಿಟ್ಟು 1/2 ಬಂತು. ಸೊ 2 ಬಂದ್ಬಿಟ್ಟು ನಮಗೆ 2 ಒಳಗೆ 1 ಹೋಗಲ್ಲ, ಅದಕ್ಕೆ 0 ಪಾಯಿಂಟ್ ಕಟ್ಟಿದ್ವಿ. ಇಲ್ಲಿ ಒಂದು 0 ತಗೊಂಡ್ವಿ, 10 ಆಯಿತು. 2 1 2 5. ಆನ್ಸರ್ ಬಂದುಬಿಟ್ಟು 0.5. ಸೊ 0.5 ಇಂಟು 0.5 0.5 ಏನು ಬಂತಲ್ಲ ಆನ್ಸರ್ ಬರ್ಕೊಂಡು, ಈ 0.5 ಇಂಟು 0.5 ಮಾಡಿದರೆ ನಮಗೆ ಈ ಆನ್ಸರ್ ಬರಬೇಕು. ಸೊ 0.5 ಇಂಟು 0.5, 5 5 25, 5 0 5 0, 0 0 0. ಆನ್ಸರ್ ಬಂದುಬಿಟ್ಟು 5 ಪ್ಲಸ್ ಅಡಿಷನ್ ಮಾಡಬೇಕು 2, 0ಗೆ 0. ಸೊ ಪಾಯಿಂಟ್ ಆದಮೇಲೆ 2 ನಂಬರ್ಸ್ ಇದ್ದಾವೆ, 1 2. ಈ ಕಡೆಯಿಂದ ಕೌಂಟ್ ಮಾಡ್ಕೋಬೇಕು. 1 2 ಆದಮೇಲೆ ಇಟ್ವಿ. ಸೊ 0.25. ಸೊ ಆನ್ಸರ್ ಬಂದುಬಿಟ್ಟು ನಮಗೆ 0.25 ಬಂತು. ಈಗ ಇದೇ ಥರದ ನೆಕ್ಸ್ಟ್ ಸ್ಟೆಪ್ ಮಾಡೋಣ ನಾವು. 2.5 ಡಿವೈಡೆಡ್ ಬೈ 0.5 ಇದ್ದರೆ ಏನು ಮಾಡಬೇಕು ಅಂತ. ಸೊ 2.5 ಬೈ 0.5 ಇದೆ. ಸೊ ಇಲ್ಲಿ ಈಕ್ವಲೆಂಟ್ ಇದಾವೆ, ಹಂಗಾಗಿ ಈ ಪಾಯಿಂಟ್ ಕ್ಯಾನ್ಸಲ್ ಆದ ನಮಗೆ 25/5 ಬಂತು. 5 1 5 5 25. ಆನ್ಸರ್ ಬಂದುಬಿಟ್ಟು 5 ಬಂತು. ಆನ್ಸರ್ 5. ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದಾಗೆ ನಮಗೆ 2.5 ಬರಬೇಕು. ಸೊ ಅದಕ್ಕೆ 0.5 ಇಂಟು 5, 5 5 25. ಪಾಯಿಂಟ್ ಆದಮೇಲೆ 1 ನಂಬರ್ ಇದೆ, ಈ ಕಡೆಯಿಂದ ಕೌಂಟ್ ಮಾಡ್ಕೊಂಡಾಗ ಇಲ್ಲಿ ಪಾಯಿಂಟ್ ಬಂತು. ಸೊ 2.5 ಬಂದುಬಿಟ್ಟು ಆನ್ಸರು ನಮಗೆ ಸಿಕ್ತು. ಸೊ ಸರಿಯಾಗಿದೆ ಅಂತ. ನೆಕ್ಸ್ಟು 7th one ಇನ್ನೊಂದು ಪ್ರಾಬ್ಲಮ್ ತೊಗೊತೀನಿ ನಾನು. ಸೊ 0.25 ಡಿವೈಡೆಡ್ ಬೈ 5 ತೊಗೊತೀನಿ ಡೈರೆಕ್ಟು. ಸೊ ಈಗ ತೊಗೊಂಡ್ರೆ ಏನಾಗುತ್ತೆ ಅಂತ. 0.25 ಬೈ 5 ಏನಿದೆ 5 ಬರ್ಕೊಳ್ತೀನಿ. ಇಲ್ಲಿ ಪಾಯಿಂಟ್ ತೊಗೊಂಡ್ವಿ, ಇಲ್ಲಿ ಏನೂ ನಂಬರ್ಸ್ ಇಲ್ಲ, ಸರಿ ಮಾಡ್ಕೊಳಕ್ಕೆ 0 0 ತಗೊಂಡ್ವಿ. ಅಲ್ಲಿಗೆ ಏನಾಯ್ತು, ಈ ಪಾಯಿಂಟ್ ಕ್ಯಾನ್ಸಲ್ ಆದ ನಮಗೆ 25/500 ಬಂತು. ಸೊ 25/500 ಅಂದರೆ 25 1 25 2 50, 0 0 20 ಬಂತು. ಸೊ 1/20 ಬಂತು. 20ಯಲ್ಲಿ 1 ಡಿವೈಡ್ ಆಗೋಲ್ಲ, 0 ಪಾಯಿಂಟ್ ಕಟ್ಟಿದ್ವಿ, 10 ಆಯಿತು. ಆದರೂ 20ಗಿಂತ ಚಿಕ್ಕದಿದೆ, ಮತ್ತೊಂದು 0 ಕಟ್ಟಿ ಇಲ್ಲೊಂದು 0 ಕಟ್ತೀವಿ, 100 ಆಯಿತು. ಸೊ 25 5 100. ಸೊ ಆನ್ಸರ್ ಏನು ಬಂತು ನಮಗೆ 0.05. ಇದ್ರದ್ದು ಆನ್ಸರ್ ಬಂದು 0.05 ಬಂತು. ಇವೆರಡನ್ನೂ ಮಲ್ಟಿಪ್ಲೈ ಮಾಡೋದು ನಮಗೆ 0.25 ಬರಬೇಕು. ಸೊ ಚೆಕ್ ಮಾಡೋಣ. 0.05 ಇಂಟು 5, 5 5 25ಗೆ 5, 5 0 0. ಪಾಯಿಂಟ್ ಆದಮೇಲೆ 2 ನಂಬರ್ಸ್ ಇದ್ದಾವೆ. ಸೊ 1 2 ನಂಬರ್ ಹಾಕಿ ಪಾಯಿಂಟ್ ಹಾಕೋಣ. ಸೊ 0.25. ಸೊ 0.25 ಬಂದಿದೆ, ನಮಗೆ ಆನ್ಸರ್ ಇದೆ. ಸೊ ಹಾಗಾಗಿ ಈ ಥರ ಪ್ರಾಬ್ಲಮ್ಸ್ಗಳು ಕೊಟ್ಟಿದ್ದೀನಿ, ಎಲ್ಲ ಸಾಲ್ವ್ ಮಾಡಿ. ಏನಾರ ಡೌಟ್ ಇದ್ದರೆ ಕಾಲ್ ಮಾಡಿ.